ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ಪರ್ಫೆಕ್ಟಾಗಿ ಒಂದು ಬ್ಲೌಸ್ ಸಿಂಪಲಾಗಿ ಯಾವ ಥರ ಅಳತೆ ತೊಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹೊಸಬ್ರಿಗೆ ತುಂಬ ಈಸಿ ಮೆಥಡಲ್ಲಿದೆ, ತುಂಬ ಸಿಂಪಲಾಗಿದೆ. ಯಾವ ಥರ ನೀವು ಮೆಜರ್ಮೆಂಟ್ ತೊಗೋಬೇಕು ಮತ್ತು ಎಷ್ಟೆಷ್ಟು ತೊಗೋಬೇಕು, ಅಂದರೆ ಯಾವ್ದು ಮೇಯ್ನಾಗಿ ಯಾವುದು ಇಂಪಾರ್ಟೆಂಟು ಬೇಡ ಅನ್ನೋದೆಲ್ಲ ಲೆಸ್ ಮಾಡಬೇಕು, ಯಾವುದು ಇಂಪಾರ್ಟೆಂಟು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಯಾವಾಗಲೂ ನಾವು ಮೆಜರ್ಮೆಂಟ್ ತೊಗೋಬೇಕು ಅಂತಂದರೆ ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಮೆಜರ್ಮೆಂಟ್ ತೊಗೋಬೇಕು. ಯಾವಾಗಲೂ ಕಾಚಾಪಟ್ಟಿ ಸೈಡು ನಾವು ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಕಾಚಾಪಟ್ಟಿ ಸೈಡು ಕಾಚಾಪಟ್ಟಿ ಎಕ್ಸ್ಟ್ರಾ ಪೀಸ್ ಆಗಿರೋದ್ರಿಂದ ನಿಮಗೆ ಅದು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಉಕ್ಸ್ ಪಟ್ಟಿಯಿಂದ ತೊಗೊಳ್ಳಿ. ಯಾವಾಗಲೂ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಸ್ವಲ್ಪ ಬ್ಲೌಸ್ನ ಎಳೆದಿಟ್ಕೊ ತೊಗೊಳ್ಳಿ. ಫಸ್ಟ್ ಯಾವಾಗಲೂ ನೀವು ಅಗಲ ತೊಗೋಬೇಕಾಗುತ್ತೆ. ಫಸ್ಟು ನೀವು ತೊಗೊಂಡು ಒಂದು ಬುಕ್ ಇಟ್ಕೊಂಡು ಯಾವಾಗಲೂ ಯಾವುದೇ ಬ್ಲೌಸ್ ಅಳತೆ ತೊಗೊಂಡ್ರು ಬರೆದಿಟ್ಕೊಂಡು ಆಮೇಲೆ ಕಟ್ ಮಾಡಿದ್ರೆ ತುಂಬ ಬೇಗ ಕಟ್ ಮಾಡಾಗುತ್ತೆ. ನೀವು ಅಲ್ಲೇ ಅಳತೆ ತಗೋ ಕಟ್ ಮಾಡ್ಕೋತೀವಿ ಅಂತಂದರೆ ಲೇಟ್ ಆಗುತ್ತೆ. ಅಗಲ ಬಂದು ಅಲ್ಲಿ 11 ಸೆಂಟಿಮೀಟ್ರ್ ಇದೆ, 11 ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಉಲ್ಟಾನೇ ತೊಗೋಬೇಕು. ಸೀದಾ ತೊಗೊಂತು ಅಂತಂದರೆ ನಿಮಗೆ ವೇರಿಯೇಷನ್ ಆಗುತ್ತೆ ಬ್ಲೌಸು, ನಿಮಗೆ ವೇಸ್ಟೇಜ್ ಎಲ್ಲ ಗೊತ್ತಾಗಲ್ಲ ಎಷ್ಟು ಬಿಡಬೇಕು ಅಂತ. ಅದಕ್ಕೋಸ್ಕರ ಅಗಲ ಬಂದು 11 ತೊಗೊಂಡಿದ್ದೀನಿ. ಫಸ್ಟ್ ಅಗಲನೇ ತೊಗೊಳ್ಳಿ. ಬ್ಲೌಸ್ ಪೀಸ್ನ ಅಗಲನೇ ಫೋಲ್ಡ್ ಮಾಡಬೇಕಾಗಿರೋದಕ್ಕೆ. ಆನಂತರ ಉದ್ದ ತೊಗೊಳ್ಳಿ. ಉದ್ದ ಅವ್ರದ್ದು 14.25 ಇತ್ತು. ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಕೆಳಗಡೆ 1/4 ಇಂಚು ಮತ್ತು ಬಾಕ್ಸ್ ಪಟ್ಟಿ 1/4 ಇಂಚ್ ಇರೋದ್ರಿಂದ 15 ತೊಗೊಂಡಿದ್ದೀನಿ. 14.25 ಇತ್ತು. 1 ಇಂಚು ಬೇಕಾದ್ರೆ ತೊಗೋಬೋದು. ಯಾಕಂದರೆ ಕೆಳಗಡೆ ಬಾಕ್ಸ್ ಪಟ್ಟಿ ಬರೋದ್ರಿಂದ ಅರ್ಧ ಇಂಚು ನೀವು ಸೇರಿಸ್ಬೋದು. ಅದರಿಂದ ನೀವು 15 ತೊಗೊಳ್ಳಿ. ಆನಂತರ ನಾನು ಮುಂದೆ ಡೀಪ್ ತೊಗೊಂಡಿದ್ದೀನಿ. ಫಸ್ಟ್ ಫ್ರಂಟ್ ಸೈಡ್ ಯಾವುದೇ ತೊಗೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮುಂದೆ ಡೀಪ್ ಅವ್ರದ್ದು ಎಷ್ಟಿದೆ ನೋಡಿ, ಮೇಲ್ಗಡೆ ಮೆಜರ್ಮೆಂಟಿಂದನೇ ತೊಗೊಳ್ಳಿ. ಅಂದರೆ ವೇಸ್ಟೇಜು ಸೇರಿಸ್ತೀವಲ್ಲ ಅಲ್ಲಿಂದನೂ ತೊಗೊಳ್ಳಿ. 6 ಇದೆ, ನಾನು 6ಕ್ಕೆ ತೊಗೊಂಡಿದ್ದೀನಿ ಡೀಪು. ನೆಕ್ಸ್ಟು ಬಂದು ಭುಜದಿಂದ ಪಟ್ಟಿ ತನಕ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟಾಗಿದೆ ಬೇಕಾಗಿರೋದು. ಭುಜದಿಂದ ಪಟ್ಟಿ ತನಕ ಬಾಕ್ಸ್ ಪಟ್ಟಿ ಕಟ್ತೀವಲ್ಲ ಅಲ್ಲಿ ತನಕ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮೆಜರ್ಮೆಂಟ್ನ ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಎಷ್ಟು ಬೇಕು ಅಂತ ಅನ್ನೋದು. ಯಾಕಂದರೆ ಜಾಸ್ತಿ ಎಕ್ಸ್ಟ್ರಾ ಬಂದುಬಿಡುತ್ತೆ ಇಲ್ಲ ಅಂತ, ಅದಕ್ಕೋಸ್ಕರ ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಅವ್ರದ್ದು ಬಂದುಬಿಟ್ಟು 11.25 ಇತ್ತು, ನಾನು 11.25 ತೊಗೊಂಡಿದ್ದೀನಿ. ಅಲ್ಲಿಂದ ಅಲ್ಲಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಅದು. ಆನಂತರ ಬಂದ್ಬಿಟ್ಟು ಅವ್ರದ್ದು ನಡು ಎಷ್ಟಿದೆ ಅನ್ನೋದು ಕೂಡ ಇದು ಇಂಪಾರ್ಟೆಂಟ್. ಯಾಕಂದರೆ ನೀವು ಇದನ್ನು ಬ್ಲೌಸ್ ಸ್ಟಿಚ್ಚಿಂಗಲ್ಲೇ ಕೂಡ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೋಬೋದು. ಆದರೆ ನೀವು ಮೆಜರ್ಮೆಂಟ್ ಮಾಡಿ ಇಟ್ಕೊಬಿಟ್ರೆ ನಡುದು ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನು ನಿಮಗೆ ಎಕ್ಸ್ಟ್ರಾ ಅಡಿಷ್ನಲಾಗಿ ತೋರಿಸ್ತಾ ಇರೋದು ನಡುನ ತೊಗೊಳ್ಳೋದು. ಅಂದರೆ ಸುತ್ತಳತೆ, ಸೊಂಟದ ಸುತ್ತಳತೆನ ತೋರಿಸ್ತಾ ಇರೋದು ನಾನು. ಇದು ಎಕ್ಸ್ಟ್ರಾ ನಾನು ತೋರಿಸ್ತಾ ಇರೋದು. ಇದು ಯಾವಾಗಲೂ ಕೂಡ ಇದಿರುತ್ತಲ್ಲ, ಕಾಚಾಪಟ್ಟಿ ಇರುತ್ತಲ್ಲ ಅದನ್ನ ಒಳಗಡೆ ಇರಬೇಕು. ನಾವು ಕಾಚಾಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿ ತನಕ ಇರಬೇಕು. ಅದು ಬಂದು 27 ಇದೆ, ನಾನು 27 ತೊಗೊಂಡಿದ್ದೀನಿ. ಇದನ್ನು ನೀವು ಬ್ಲೌಸ್ ಸ್ಟಿಚ್ ಮಾಡ್ತಾ ಕೂಡ ನೀವು ಬ್ಲೌಸಲ್ಲೇ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ನೀವು ಅಳತೆ ತೊಗೋಬೋದು ಸ್ಟಿಚ್ ಮಾಡಬೇಕಾದ್ರೆ. ಇದನ್ನು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ನಾನು ನಿಮಗೆ ಅಡಿಷನಾಗಿ ತೋರಿಸಿದ್ದೀನಿ. ಆನಂತರ ಬಂದು ಭುಜದಿಂದ ಕಂಕ್ಳು ತನಕ ಹಾರ್ಮೋನ್ ಎಷ್ಟಿದೆ ಅನ್ನೋದನ್ನ ನೀವು ತೊಗೊಂಡು ಟಿಕ್ ಮಾಡ್ಕೊಳ್ಳಿ. ಅದು ಬಂದು 5 ಇಂಚಿದೆ, ನಾನು ಕೂಡ 5 ಇಂಚ್ ತೊಗೊಂಡಿದ್ದೀನಿ, ಬರ್ಕೊಂಡಿದ್ದೀನಿ. ಆದರೆ 5.25 ತೊಗೊಂಡು ನೀವು ಅರ್ಧ ಇಂಚ್ ಮೇಲೆ ಮಾಡಿಕೊಂಡು ಅರ್ಧ 1/2 ಇಂಚು ಒಳಗಡೆ ಆದಂಗೆ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ಅಂದರೆ ಸ್ವಲ್ಪ ಹಿಂದಕ್ಕಾದಂಗೆ ಕಟ್ ಮಾಡ್ಕೊಳ್ಳಿ. ಹಿಂದೆಗಡೆ ಯಾವುದೇ ರೀತಿ ಬೊಡ್ಡು ಅಂದ್ಕೊಳ್ಳಲ್ಲ. ಇದಿಷ್ಟು ನಿಮಗೆ ಮುಂದೆಗಡೆ ಬೇಕಾಗಿರೋದು ಮೇಯ್ನಾಗಿ ಇಂಪಾರ್ಟೆಂಟ್ ಇಷ್ಟೇ. ಇಷ್ಟು ಒಂದು 6 ಇದೆ, 6 ತೊಗೊಂಡ್ರೆ ನೀವು ತುಂಬ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ಆನಂತರ ಏನು ಮಾಡಿ ಅಂತಂದರೆ ನೆಕ್ಸ್ಟು ಭುಜ ಹಿಂದೆಗಡೆ ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಟಿಕ್ ಮಾಡ್ಕೊಳ್ಕೊಳ್ಳಿ. ಯಾಕಂದರೆ ಡೀಪ್ನ ಯಾವಾಗಲೂ ಬ್ಲೌಸ್ ಹೆಂಗೆ ಒಂದು ಸಮ ಇಟ್ಬಿಟ್ಟು ಎಳೆದಿಟ್ಬಿಟ್ಟು ಟಿಕ್ ಮಾಡ್ಕೊಳ್ಕೊಳ್ಳಿ. ಇದು 9.25 ಇಂಚಿದೆ ಕರೆಕ್ಟಾಗಿ, ನಾನು ಕೂಡ 9.25 ಇಂಚೇ ತೊಗೋತೀನಿ. ನಿಮಗೆ ಯಾರಾದರೂ ಎಕ್ಸ್ಟ್ರಾ ಕೇಳ್ತು ಅಂತಂದರೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಆನಂತರ ಇದು ಬಂದ್ಬಿಟ್ಟು ಭುಜ ಡೀಪ್ ಕಟ್ ಮಾಡಿರ್ತೀವಲ್ಲ, ಡೀಪಿಂದ ಪಟ್ಟಿ ಎಷ್ಟಿರುತ್ತೆ, ಬೆನ್ನು ಪಟ್ಟಿ ಎಷ್ಟಿರುತ್ತೆ ಅನ್ನೋದನ್ನ ತೊಗೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ಜಾಸ್ತಿ ಕೇಳ್ತಾರೆ, ಕೆಲವರು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಹೊಲಿರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪಟ್ಟಿ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ತೊಗೋಬೇಕು ನೀಟಾಗಿ. ಅದನ್ನು ತೊಗೊಂಡ್ರೆ ತುಂಬ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅವ್ರು ಕೇಳಿರೋಷ್ಟು. ಇದು ಬ್ಲೌಸ್ ಇಷ್ಟೇ ತೊಗೋಬೇಕಾಗಿರೋದು ಹಿಂದೆ. ಆನಂತರ ನೆಕ್ಸ್ಟು ಭುಜ ಎಷ್ಟಿದೆ ಅನ್ನೋದನ್ನ ತೊಗೊಳ್ಳಿ. ಸ್ಲೀವ್ ಆಮೇಲೆ ತೊಗೊಳ್ಳಿ. ನಾನು ಸ್ಲೀವ್ ತೋರಿಸ್ತಾ ಇದ್ದೀನಿ, ಬಟ್ ಆ ಸ್ಲೀವ್ ಲೇಟ್ ಆಮೇಲೆ ತೊಗೋತೀನಿ. ಫಸ್ಟು ಭುಜ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಭುಜನೂ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಎಷ್ಟು ಬೇಕಿರುತ್ತೆ. ಅದು ಕೆಲವ್ರು 3 ಇರುತ್ತೆ, ಕೆಲವ್ರಿಗೆ 2 ಇರುತ್ತೆ, ಕೆಲವ್ರಿಗೆ 2.25 ಇರುತ್ತೆ. ಅದಕ್ಕೋಸ್ಕರ ಇವ್ರದ್ದು ಬಂದು 2.25 ಇದೆ, ನಾನು 2.25 ತೊಗೊಂಡಿದ್ದೀನಿ. ಆನಂತರ ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ವೇಸ್ಟೇಜು.
ಕೆಲವರು 2 ಇರುತ್ತೆ, ಕೆಲವ್ರಿಗೆ ವೇಸ್ಟೇಜ್ ಕೂಡ 2 ಇರುತ್ತೆ, ಕೆಲವ್ರಿಗೆ 2.5 ಇರುತ್ತೆ, ತುಂಬ ದಪ್ಪ ಇರೋರಿಗೆ ಬಂದು 3 ಇರುತ್ತೆ. ಅದಕ್ಕೋಸ್ಕರ ಇವ್ರದ್ದು 2 ಇದೆ, 2.5 ಇದೆ, ಸಾರಿ, ನಾನು 2.5ನೇ ತೊಗೊಂಡಿದ್ದೀನಿ. ಬ್ಲೌಸಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಇಷ್ಟು ಥಿಂಗ್ಸ್ ನೀವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬೇಗ ಒಂದು 5 ನಿಮಿಷದಲ್ಲಿ ಕಟ್ ಮಾಡ್ಕೋಬೋದು. ನಾನು ಹೊಸೊಬ್ರಿಗೆ ಗೊತ್ತಾಗಲಿ ಅಂತ ನಾನು ಯಾವ ಥರ ಅಳತೆ ತೊಗೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆನಂತರ ಬಂದು ತೋಳು ಕೂಡ ನೀವು ಹಾಗೆ ಇಟ್ಕೊಂಡು ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಇಟ್ಕೊಂಡು ಮೇಲೆ ಕೂಡ ನೀವು ಸ್ಲೀವ್ನ ಕಟ್ ಮಾಡ್ಕೋಬೋದು. ಬಟ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ. ಅದು ಎಷ್ಟು ಇಂಚಿದೆ ಅಂತ ನೋಡ್ಬಿಟ್ಟು ಮೇಲ್ಗಡೆ ಫಸ್ಟ್ ವೇಸ್ಟೇಜ್ ಸೇರಿಸ್ತೀವಲ್ಲ ಅದನ್ನು ಸೇರಿಸಿ ಯಾವ್ದು ಎಷ್ಟು ಇಂಚಿದೆ ಅಷ್ಟು ತೊಗೊಳ್ಳಿ. 5.5 ಇದೆ, 1/2 ಇಂಚ್ ಕೆಳಗಡೆ ಸ್ಟಿಚ್ ಮಾಡೋಕ್ಕೆ ಬಿಟ್ಟು ತೊಗೊಳ್ಳಿ. 5.5 ಇದೆ. ನೀವು 1/4 ಇಂಚು ಸ್ಟಿಚ್ ಮಾಡ್ತೀವಿ ಅಂತಂದರೆ 1/4 ಇಂಚ್ ಸೇರಿಸಿ ತೊಗೊಳ್ಳಿ. 5/4 ತೊಗೊಳ್ಳಿ, ಇಲ್ಲ 5.5 ಅವ್ರದ್ದು ಎಷ್ಟಿದೆ ಅಷ್ಟು ತೊಗೊಳ್ಳಿ. ಇದಿಷ್ಟೇ. ಮತ್ತು ಇದ್ರ ಹತ್ರ ಎಷ್ಟಿದೆ ಅನ್ನೋದನ್ನ ತೊಗೊಬಿಡಿ. ಇದಿಷ್ಟು ಬಿಟ್ಟರೆ ಸ್ಲೀವ್ ಅದಲೇ ಇಟ್ಕೊಂಡು ಅಂದರೆ ಬ್ಲೌಸ್ನೇ ಇಟ್ಕೊಂಡು ಕಟ್ ಮಾಡ್ಕೊಬೋದು. ಮೆಜರ್ಮೆಂಟ್ ಬೇಕು ಅಂತ ಅಂದರೆ ಮಾತ್ರ ತೊಗೊಳ್ಳಿ. ಬೇಕು ಅಂದರೆ ಮುಂದೆಗಡೆದು ಎಷ್ಟು ಬರುತ್ತೆ, ತೋಳು ಮುಂದೆ ಎಷ್ಟಿರುತ್ತೆ, ಮತ್ತು ಕಂಕ್ಲು ಎಷ್ಟಿದೆ, ಮತ್ತು ಚೆಸ್ಟು ಸುತ್ತಳತೆ ಎಷ್ಟಿದೆ ಅದನ್ನು ಕೂಡ ನೀವು ಮೆಜರ್ಮೆಂಟನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ತೊಗೊಂಡ್ರೆ ತೊಗೋಬೋದು, ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾ ತೊಗೊತೀನಿ ಅಂತಂದರೆ ತೋಳ್ದು ಮುಂದೆಗಡೆ ಎಷ್ಟು ಅಗಲ ಬರುತ್ತೆ, ಮತ್ತು ಕಂಕ್ಲು ಎಷ್ಟು ಬರುತ್ತೆ, ಆನಂತರ ಬಂದು ಚೆಸ್ಟ್ ಎದೆ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನು ಕೂಡ ನೀವು ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ತಾ ಕೂಡ ನೀವು ತೊಗೋಬೋದು. ಏನೂ ಪ್ರಾಬ್ಲಮ್ ಆಗೋಲ್ಲ. ಆ ಥರ ನಾನು ಡೈರೆಕ್ಟಾಗಿ ಅದೇನು ಅಳತೆ ತೊಗೊಳಕ್ಕೆ ಹೋಗೋಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನಷ್ಟೇ ಅಳತೆನ ಯಾವ ಥರ ತೊಗೋಬೇಕು ಅಂತ. ಬಟ್ ನಾನು ಬ್ಲೌಸ್ ಇಟ್ಕೊಂಡೆ ನಾನು ಕರೆಕ್ಟಾಗಿ ಅಳತೆ ಬ್ಲೌಸ್ ಇರುತ್ತಲ್ಲ ಅಳತೆ ಬ್ಲೌಸ್ ಇಟ್ಕೊಂಡೆ ಸ್ಟಿಚ್ ಇಷ್ಟು ಮಾತ್ರ ತೊಗೋತೀನಿ. ಇನ್ನು ಎಕ್ಸ್ಟ್ರಾ ಸ್ಲೀವ್ದೆಲ್ಲ ತೋರಿಸ್ತಾ ಇದ್ದೀನಲ್ಲ, ಕಂಕ್ಲು ಮತ್ತು ಸ್ಲೀವ್ ಮುಂದಗಡೆ ಚೆಸ್ಟು ಅದನ್ನೆಲ್ಲ ನಾನು ತೊಗೊಳಕ್ಕೆ ಹೋಗೋಲ್ಲ ಸುತ್ತಳತೆನ. ನಾನು ಇದನ್ನು ಬ್ಲೌಸ್ ಇಟ್ಕೊಂಡೆ ಡೈರೆಕ್ಟಾಗಿ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಆ ಬ್ಲೌಸ್ ಇಟ್ಕೊಂಡು ಸ್ಟಿಚ್ ಮಾಡ್ತಾ ನಾನು ನೋಡಿಕೊಂಡು ತೊಗೊತೀನಿ. ನಮ್ಮ ಬ್ಲೌಸ್ದೇನು ಪ್ರಾಬ್ಲಮ್ ಆಗೋಲ್ಲ, ಕರೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಅವ್ರದ್ದು 32 ಇದೆ, ಅದೇ ಸುತ್ತಳತೆ ಕರೆಕ್ಟಾಗಿ 32 ಕೂತ್ಕೊಳ್ಳುತ್ತೆ. 28 ಇದ್ದರೆ ಕರೆಕ್ಟಾಗಿ 28 ಕೂತ್ಕೊಳ್ಳುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟು ಬಾಕ್ಸ್ ಪಟ್ಟಿ ಇದೆಯಲ್ಲ ನೋಡಿ, ಬಾಕ್ಸ್ ಪಟ್ಟಿನ ನಾನು ಮೊದಲೇ ಹೇಳ್ದಂಗೆ 3.5 3 2 ತೊಗೊಳ್ಳಿ, ಇಲ್ಲಾಂದರೆ 3 2.5 2 ತೊಗೊಳ್ಳಿ. ಕರೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಬಾಕ್ಸ್ ಪಟ್ಟಿನ ನಾನು ತೋರಿಸಿದ್ದೀನಿ ನಿಮಗೆ, ಅಳತೆ ಮಾಡಿ ವೀಡಿಯೋಸ್ ಇದೆ, ಹೋಗಿ ನೋಡಿ ಬಾಕ್ಸ್ ಪಟ್ಟಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ. ಅದನ್ನು ಕೂಡ ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. 3 2.5 3 2.5 2 ತೊಗೊಳ್ಳಿ. ಈ ಥರ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಪರ್ಫೆಕ್ಟಾಗಿ ನೀಟಾಗಿ ಬ್ಲೌಸು ಕೂತ್ಕೊಳ್ತೆ. ತುಂಬ ಸಿಂಪಲ್ ಆಗಿದೆ, ಹೊಸೊಬ್ರು ಬೇಗ ಕಲ್ತ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.